ಸೇಮುಗೆ ನಾನು ಶಿವಮೊಗ್ಗ ಶಿಲಾಕ್ಷರಿ. ನಾನು ನಿಮಗೆ ಹೇಳಕೊಟ್ಟಿರೋದು ಏನು ಅಂತ ಹೇಳಿದ್ರೆ, ಈ ಮಲೆನಾಡಿನ ಖಾದ್ಯಗಳಿದಾವಲ್ಲ ಕಣ್ರಿ, ಅದರಲ್ಲಿ ತುಂಬ ಆಯುರ್ವೇದಿಕ್ ಸತ್ವಗಳಿರುತ್ತೆ. ಈಗ ಸರ್ ನಾಗೇಶ್ ಇದು ಕೇಶವ ಹೆಗ್ಡೆ ಸರ್ ಮನೆಗೆ ಬಂದಾಗ ನನಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮಲೆನಾಡಿನ ಖಾದ್ಯ ಕೊಟ್ಟರು. ಏನಂತ ಹೇಳಿದ್ರೆ, ಈ ಅವಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಉಪ್ಪಿಟ್ಟು ಥರ ಮಾಡಿದ್ದಾರೆ. ಇದು ರವೆ ಉಪ್ಪಿಟ್ಟು ಅಂದ್ಕೊಂಡೆ ನಾನು, ಬಟ್ ಅಲ್ಲ, ಅವಲಕ್ಕಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಹೋಳಿಗೆಯಲ್ಲಿ ಎಮ್ಮೆ ತುಪ್ಪನ ಹಾಕಿದ್ರು. ಎಮ್ಮೆ ತುಪ್ಪದಲ್ಲಿ ಸ್ವಾದಿಷ್ಟವಾಗಿರುತ್ತೆ ಮತ್ತು ಭಾಳಷ್ಟು ಆಯುರ್ವೇದಿಕ್ ಶಕ್ತಿಗಳನ್ನ ಒಳಗೊಂಡಿರುತ್ತೆ. ಮತ್ತು ಬಾಳೆದಿಂಡಿನ ಪಲ್ಯ, ಈ ಬಾಳೆದಿಂಡಿನ ಪಲ್ಯ ಇದೆಯಲ್ಲ, ಅದರಲ್ಲಿ ನಾವು ಈ ನಮಗೇನಾದರೂ ಕೂದಲುಗಳನ್ನ ಅಂಟ್ಕೊಂಡ್ರೆ ದೇಹದ ಒಳಗಡೆ ಕೂದಲುಗಳು ಸೇರ್ಕೊಂಡಾಗ ಈ ಬಾಳೆದಿಂಡು ಅದನ್ನು ಕರಗಿಸುತ್ತೆ ಅಂತ ಹೇಳುತ್ತೆ. ಅದ್ಭುತವಾಗಿರ್ತಕ್ಕಂಥ ಒಂದು ಇದು ಅಂತ ಹೇಳ್ಬೋದು. ಏನಂದರೆ ನಾವು ಮಲೆನಾಡಲ್ಲಿ ಯಾರದೇ ಮನೆಗೆ ಹೋಗಲಿ, ಈಗ ಗುರ್ತು ಪರಿಚಿತರ ಮನೆಗೆ ಹೋದರೂ ಸಮೇತ ಒಂದು ಬೆಲ್ಲದ ನೀರನ್ನಾದರೂ ಕೊಡ್ತಾರೆ. ಅದಕ್ಕೆ ಮಲೆನಾಡು ಆತಿಥ್ಯಕ್ಕೆ ಫೇಮಸ್ ಕಂಡ್ರೆ. ನಿಜವಾಗ್ಲೂ ಮಲೆನಾಡು ಖಾದ್ಯನೇ ಸ್ಪೆಷಲ್ಲು. ನಮ್ಮ ಮಲೆನಾಡು, ನಮ್ಮ ಕರಾವಳಿಯನ್ನು ನಾವು ಯಾವತ್ತೂ ಕರ್ನಾಟಕದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ನಮ್ಮ ಮಲೆನಾಡು, ನಮ್ಮ ಕರಾವಳಿನೇ ಸ್ಪೆಷಲ್.